ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಮಿನಿಮೈಸೇಷನ್ ಆಫ್ ಫೈನೈಟ್ ಆಟೋಮೇಟಾ ಯೂಸಿಂಗ್ ಟೇಬಲ್ ಫಿಲ್ಲಿಂಗ್ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ. ಈ ಕ್ವೆಶನ್ ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಇರೋವಂಥ ಕ್ವೆಶನ್ನು. ಈ ಕ್ವೆಶನ್ನೇ ಕನ್ಸಿಡರ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಸೊ ದಟ್ ನಿಮಗೆ ಈಸಿ ಆಗುತ್ತೆ ಅಂತ. ಓಕೆನಾ. ಫಸ್ಟ್ ಇವಾಗ ಏನು ಮಾಡಬೇಕು, ಇಲ್ಲಿ ನೋಡಿ ಅವರು ಟ್ರಾನ್ಸಿಷನ್ ಟೇಬಲ್ನ ಕೊಟ್ಟಿದ್ದಾರೆ ಫಾರ್ ದ ಫೈನೈಟ್ ಆಟೋಮೇಟಾ. ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರ್ಕೊಳ್ಳೋಣ ದಿಸ್ ಫೈನೈಟ್ ಆಟೋಮೇಟಾಗೆ. ಇಲ್ಲಿ ಯಾವ್ಯಾವ ಸ್ಟೇಟ್ಸ್ ಇದೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇಷ್ಟು ಸ್ಟೇಟ್ಸ್ನು ಬರ್ಕೊಳ್ಳೋಣ. ಎ ಬಿ ಸಿ ಡಿ ಇ ಎಫ್ ಆ್ಯಂಡ್ ಜಿ ಎಚ್ ಇದೆ ಅಲ್ಲ, ಜಿ ಎಚ್. ಓಕೆನಾ. ಈ ಸ್ಟೇಟ್ಸ್ನ ಎಲ್ಲಾದರೂ ಬರ್ಕೋಬೋದು, ಇದು ನಿಮಗೆ ಬಿಟ್ಟಿದ್ದು. ಇನಿಷಿಯಲ್ ಸ್ಟೇಟ್ ಮೆನ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಫೈನಲ್ ಸ್ಟೇಟ್ ನೋಡಿ ಡಿ ಈಸ್ ದ ಫೈನಲ್ ಸ್ಟೇಟ್ ಅಂತ ಅವರು ಸ್ಟಾರಿಂದ ಮೆನ್ಷನ್ ಮಾಡಿದ್ದಾರೆ. ಸೊ ಡಿ ಈಸ್ ದ ಫೈನಲ್ ಸ್ಟೇಟ್, ಡಿಗೆ ಡಬಲ್ ಸರ್ಕಲ್ ಹಾಕೊಳ್ಳೋಣ. ಈ ಫೈನಲ್ ಸ್ಟೇಟು ಇನಿಷಿಯಲ್ ಸ್ಟೇಟ್ನ ಮೆನ್ಷನ್ ಮಾಡೋದನ್ನ ಮಿಸ್ ಮಾಡಬೇಡಿ. ಓಕೆನಾ. ಇಲ್ಲಿ ಟೋಟಲ್ ಎಷ್ಟು ಸ್ಟೇಟ್ಸ್ ಇದೆ ಹಂಗಾದ್ರೆ 1 2 3 4 5 6 7 8 ಸ್ಟೇಟ್ಸ್ ಇದೆ ಬಿಫೋರ್ ಮಿನಿಮೈಸೇಷನ್. ಓಕೆನಾ. ಈ ವ್ಯಾಲ್ಯೂಸ್ನ ಎಲ್ಲನೂ ಇನ್ಕ್ಲೂಡ್ ಮಾಡೋಣ. ಎ ಆನ್ ಎ ಇನ್ಪುಟ್ ಎಲ್ಲಿಗೆ ಹೋಗ್ತಿದೆ, ಬಿ ಆನ್ ಇನ್ಪುಟ್ ಬಿ ಹೇಗೆ ಹೋಗ್ತಿದೆ ಅಂದರೆ ಸೆಲ್ಫ್. ಬಿ ಆನ್ ಇನ್ಪುಟ್ ಎ ಹೇಗೆ ಹೋಗ್ತಿದೆ, ಓಕೆನಾ. ಬಿ ಆನ್ ಇನ್ಪುಟ್ ಬಿ ಸಿಗೆ ಹೋಗಿದೆ, ಸಿ ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ, ಸಿ ಆನ್ ಇನ್ಪುಟ್ ಬಿ ಬಿಗೆ ಹೋಗಿದೆ. ನೆಕ್ಸ್ಟ್ ಡಿ ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ ಅಂದರೆ ಸೆಲ್ಫ್ ಇನ್ಪುಟ್ ಆಗಿದೆ. ಓಕೆನಾ. ನೆಕ್ಸ್ಟು ಡಿ ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, ಎಗೆ ಹೋಗಿದೆ. ಇ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, ಡಿಗೆ ಹೋಗಿದೆ. ಇ ಆನ್ ಇನ್ಪುಟ್ ಬಿ ಎಫಿಗೆ ಹೋಗಿದೆ. ಎಫ್ ಆನ್ ಇನ್ಪುಟ್ ಎ ಜಿಗೆ ಹೋಗಿದೆ. ಓಕೆನಾ. ಎಫ್ ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, ಇಗೆ ಹೋಗಿದೆ. ನೆಕ್ಸ್ಟ್ ಜಿ ಆನ್ ಇನ್ಪುಟ್ ಎ ಎಫಿಗೆ ಹೋಗಿದೆ. ಜಿ ಆನ್ ಇನ್ಪುಟ್ ಬಿ ಜಿಗೆ ಹೋಗಿದೆ ಅಂದರೆ ಸೆಲ್ಫ್ ಇನ್ಪುಟ್ ಟ್ರಾನ್ಸಿಟ್ ಆಗಿದೆ. ಎಚ್ ಆನ್ ಇನ್ಪುಟ್ ಎ ಜಿಗೆ ಹೋಗಿದೆ ಆ್ಯಂಡ್ ಎಚ್ ಆನ್ ಇನ್ಪುಟ್ ಬಿ ಡಿಗೆ ಹೋಗಿದೆ. ಓಕೆನಾ. ಡಿ ಎಲ್ಲಿದೆ, ಎಲ್ಲಿದೆ. ಓಕೆನಾ. ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯಿತು ಅಲ್ವಾ. ಇವಾಗ ಏನಂದರೆ ಈ ಎಲ್ಲ ಸ್ಟೇಟ್ಸು ಇನಿಷಿಯಲ್ ಸ್ಟೇಟಿಂದ ರೀಚಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಯಾವ ಸ್ಟೇಟು ರೀಚಬಲ್ ಇರಲ್ಲ ಅದನ್ನು ಸ್ಟಾರ್ಟಿಂಗಲ್ಲೇ ಡೆಡ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿ ಎಲಿಮಿನೇಟ್ ಮಾಡಬೇಕು. ಓಕೆನಾ. ಇವಾಗ ನೋಡಿ ಫಸ್ಟು ಎ ಇಂದ ಎ ಅಲ್ವಾ ಇನಿಷಿಯಲ್ ಸ್ಟೇಟು, ಎ ಇಂದ ಬಿ ರೀಚಬಲ್ ಇದೆಯಾ, ಎಸ್ ರೀಚಬಲ್ ಇದೆ. ಸಿ ರೀಚಬಲ್ ಇದೆಯಾ ನೋಡಿ, ಸಿ ಥ್ರೂ ದ ಬಿ ರೀಚಬಲ್ ಇದೆ. ನೆಕ್ಸ್ಟು ಡಿ ಚೆಕ್ ಮಾಡೋಣ, ಎ ಇಂದ ಡಿ ರೀಚಬಲ್ ಇದೆಯಾ ನೋಡಿ, ಟು ಬಿಗೆ ಹೋಗ್ಬಿಟ್ಟು ಸಿಗೆ ಹೋಗಿ ಸಿ ಇಂದ ಡಿಗೆ ಬರುತ್ತೆ. ಸೊ ರೀಚಬಲ್ ಇದೆ. ನೆಕ್ಸ್ಟು ಈಗ ರೀಚಬಲ್ ಇದೆಯಾ ಅಂತ ನೋಡಬೇಕು. ಈಗ ರೀಚಬಲ್ ಇದೆಯಾ, ಎ ಬಿ ಸಿ ಡಿಗೆ ಬಂದಿದೆ, ಡಿ ಇಂದ ಸೆಲ್ಫ್ ಹೋಗಿದೆ, ಈಗ ರೀಚಬಲ್ ಇಲ್ಲ. ಓಕೆನಾ. ಎ ಇ ಈಸ್ ದ ಡೆಡ್ ಸ್ಟೇಟು. ನೆಕ್ಸ್ಟು ಎಫಿಗೆ ರೀಚಬಲ್ ಇದೆಯಾ ನೋಡಿ, ನೋ ಇಲ್ಲ. ಸೊ ಎಫ್ ಇಸ್ ದ ಡೆಡ್ ಸ್ಟೇಟ್. ನೆಕ್ಸ್ಟು ಜಿಗೆ ರೀಚಬಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎ ಇಂದ ಬಿಗೆ ಹೋಗಿದೆ, ಬಿ ಇಂದ ಸಿಗೆ ಹೋಗಿದೆ, ಸಿ ಇಂದ ಡಿಗೆ ಬಂದಿದೆ, ಡಿ ಇಂದ ಇಗೂ ಬಂದಿಲ್ಲ, ಈಗಿಂದ ಎಫಿಗೆ ಬಂದರೆ ಎಫು ರೀಚಬಲ್ ಇಲ್ಲ. ನೆಕ್ಸ್ಟು ಜಿ ಕೂಡ ನಾಟ್ ರೀಚಬಲ್ ಆ್ಯಂಡ್ ಎಚ್ ಕೂಡ ನಾಟ್ ರೀಚಬಲ್. ಸೊ ಇಲ್ಲಿ ಯಾವ್ಯಾವುದು ಡೆಡ್ ಸ್ಟೇಟು, ಇ ಕೊಮ ಎಫ್ ಕೊಮ ಜಿ ಕೊಮ ಎಚ್ ಆರ್ ದ ಡೆಡ್ ಸ್ಟೇಟ್. ಓಕೆನಾ. ಈ ಡೆಡ್ ಸ್ಟೇಟ್ನ ಎಲಿಮಿನೇಟ್ ಮಾಡಬೇಕು. ಸೊ ಎಲಿಮಿನೇಟ್ ದ ಸ್ಟೇಟ್ಸ್. ಇಲ್ಲಿಗೆ ಯಾವ್ಯಾವ ಸ್ಟೇಟ್ಸ್ ಎಲಿಮಿನೇಟ್ ಆಯಿತು, ಇ ಸ್ಟೇಟ್ ಎಲಿಮಿನೇಟ್ ಆಯಿತು, ಎಫ್ ಸ್ಟೇಟ್ ಎಲಿಮಿನೇಟ್ ಆಯಿತು, ಜಿ ಎಲಿಮಿನೇಟ್ ಆಯಿತು ಆ್ಯಂಡ್ ಎಚ್ ಆಲ್ಸೋ ಎಲಿಮಿನೇಟ್ ಆಯಿತು. ಇಷ್ಟು ಎಲಿಮಿನೇಟ್ ಆಗಿದೆ. ಸೊ
ನೆಕ್ಸ್ಟ್ ಸ್ಟೆಪ್ಪಿಗೆ ಇಷ್ಟು ಸ್ಟೇಟ್ಸ್ನು ನಾವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಯಾವ ಸ್ಟೇಟ್ಸ್ ಇದೆ, ಟೋಟಲ್ 4 ಸ್ಟೇಟ್ಸ್ ಇದೆ ಅಲ್ವಾ, ABCD, ಈ ಸ್ಟೇಟ್ಸ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆನಾ. ಇವಾಗ ಟೇಬಲ್ ಫಿಲ್ಲಿಂಗ್ ಮೆಥಡ್ ಸ್ಟಾರ್ಟ್ ಮಾಡೋಣ. ಟೇಬಲ್ ಫಸ್ಟು ಹಾರಿಜೆಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ಎಲ್ಲ ಸ್ಟೇಟ್ಸ್ದು ನೇಮ್ ಬರ್ಕೋಬೇಕಲ್ವಾ. A, B, C, D. D is the final state. ಇಲ್ಲೂ ಸೇಮ್ A, B, C, D. A is the initial state, D is the final state. ಓಕೆನಾ. ಟೇಬಲ್ ಬರ್ಕೊಳ್ಳೋದು ಗೊತ್ತು ಅಲ್ವಾ. ಎ ಇಂದ ಎಗೆ ಬರ್ಕೊಳ್ಳೋಂಗಿಲ್ಲ, ಎ ಇಂದ ಬಿ, A to C, A to D ಬರ್ಕೋಬೇಕು. ನೆಕ್ಸ್ಟ್ ಸೇಮ್ B to B ಬರ್ಕೊಳ್ಳೋಂಗಿಲ್ಲ, B to C, B to D ಬರ್ಕೋಬೇಕು. C to C ಬರ್ಕೊಳ್ಳೋಂಗಿಲ್ಲ, ಲಾಸ್ಟಲ್ಲಿ D to D ಬರ್ಕೊಳ್ಳೋಂಗಿಲ್ಲ. ಓಕೆನಾ. ಎ ಇಲ್ಲಿಗೆ, B, C. ಇದು ಬಂದ್ಬಿಟ್ಟು ಟೇಬಲ್ಲು. ಈ ಟೇಬಲ್ ಬರ್ಕೊಳ್ಳೋದು ಗೊತ್ತಾಯಿತು ಅಲ್ವಾ. ಇವಾಗ ಫಸ್ಟು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಯಾವುದು ಅಂತ ನೋಡಬೇಕು. ಡಿಸ್ಟಿಂಗ್ವಿಷಬಲ್ ಅಂದರೆ ಒನ್ ಶುಡ್ ಬಿ ಫೈನಲ್. ಅಂದರೆ ಇವಾಗ 2 ಸ್ಟೇಟ್ ಇರುತ್ತೆ ಅಂದ್ಕೊಳ್ಳಿ, A, B 2 ಸ್ಟೇಟ್ ಇರುತ್ತೆ. ಒಂದು ಫೈನಲ್ ಆಗಿರಬೇಕು, ಅನದರ್ ಒನ್ನು ನಾನ್ ಫೈನಲ್ ಆಗಿರಬೇಕು. ಆರ್ ವೈಸ ವರ್ಸ, ಇದು ನಾನ್ ಫೈನಲ್ ಆಗಿರಬೇಕು, ಬಿ ಫೈನಲ್ ಆಗಿರಬೇಕು. ಓಕೆನಾ. ಈ ಥರ ಇದ್ದರೆ ಅದನ್ನು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಒಂದು ಫೈನಲ್ ಸ್ಟೇಟ್, D is the final state, A is the ನಾನ್ ಫೈನಲ್ ಸ್ಟೇಟ್. ಸೊ ಇದು ಡಿಸ್ಟಿಂಗ್ವಿಷಬಲ್. D is the final state, B is ನಾನ್ ಫೈನಲ್ ಸ್ಟೇಟ್. ಡಿಸ್ಟಿಂಗ್ವಿಷಬಲ್. D, C ಡಿಸ್ಟಿಂಗ್ವಿಷಬಲ್. ಓಕೆನಾ. ಇನ್ಯಾವುದಾದ್ರೂ ಆ ಥರ ಸ್ಟೇಟ್ಸ್ ಇದೆಯಾ? ಇಲ್ಲ. ಇನ್ನು ಮಿಕ್ಕಿರೋ ಸ್ಟೇಟ್ಸ್ ಏನಿದೆ ಅದನ್ನು ಫಸ್ಟ್ ಇಟರೇಷನ್ಗೆ ಬರ್ಕೋಬೇಕು. ಓಕೆನಾ. ನೋಡಿ ಇಲ್ಲಿ ಫಸ್ಟ್ ಇಟರೇಷನ್ ಬರೀತಾ ಇದ್ದೀನಿ. ಫಸ್ಟ್ ಇಟರೇಷನ್ ಯಾವ್ಯಾವ ಸ್ಟೇಟ್ ಮಿಕ್ಕಿದೆ? A, B, A, C ಆ್ಯಂಡ್ B, C. ಓಕೆನಾ. ಇಷ್ಟು ಸ್ಟೇಟ್ಸ್ ಮಿಕ್ಕಿದೆ ಅಲ್ವಾ. ಇದಕ್ಕಿವಾಗ ನಾವು ಟ್ರಾನ್ಸಿಷನ್ ಬರಿಬೇಕು. ಆನ್ ಇನ್ಪುಟ್ A ಆ್ಯಂಡ್ ಆನ್ ಇನ್ಪುಟ್ B. ಎರಡೇ ಇನ್ಪುಟ್ ಅಲ್ವಾ ಇರೋದು. A ಆನ್ ಇನ್ಪುಟ್ A ಎಲ್ಲಿಗೆ ಹೋಗ್ತಿದೆ? Bಗೆ ಹೋಗ್ತಿದೆ. B ಆನ್ ಇನ್ಪುಟ್ A ಎಲ್ಲಿಗೆ ಹೋಗಿದೆ? Aಗೆ ಹೋಗಿದೆ. ಓಕೆನಾ. A ಆನ್ ಇನ್ಪುಟ್ B ಎಲ್ಲಿಗೆ ಹೋಗಿದೆ? Aಗೆ ಹೋಗಿದೆ. B ಆನ್ ಇನ್ಪುಟ್ B ಎಲ್ಲಿಗೆ ಹೋಗಿದೆ? Cಗೆ ಹೋಗಿದೆ. ಓಕೆನಾ. A ಆನ್ ಇನ್ಪುಟ್ A ಎಲ್ಲಿಗೆ ಹೋಗಿದೆ? Bಗೆ ಹೋಗಿದೆ. C ಆನ್ ಇನ್ಪುಟ್ A Dಗೆ ಹೋಗಿದೆ. A ಆನ್ ಇನ್ಪುಟ್ B ಎಲ್ಲಿಗೆ ಹೋಗಿದೆ? Aಗೆ ಹೋಗಿದೆ. C ಆನ್ ಇನ್ಪುಟ್ B ಎಲ್ಲಿಗೆ ಹೋಗಿದೆ? Bಗೆ ಹೋಗಿದೆ. ನೆಕ್ಸ್ಟ್ B ಆನ್ ಇನ್ಪುಟ್ A ಎಲ್ಲಿಗೆ ಹೋಗಿದೆ? Aಗೆ ಹೋಗಿದೆ. C ಆನ್ ಇನ್ಪುಟ್ A Dಗೆ ಹೋಗಿದೆ. B ಆನ್ ಇನ್ಪುಟ್ B ಎಲ್ಲಿಗೆ ಹೋಗಿದೆ? Cಗೆ ಹೋಗಿದೆ. C ಆನ್ ಇನ್ಪುಟ್ B Bಗೆ ಹೋಗಿದೆ. ಓಕೆನಾ. ಇಷ್ಟು ಬರ್ಕೊಂಡ್ರಿ ಅಲ್ವಾ. ಇವಾಗ ಏನಂದರೆ ಇಲ್ಲಿ ಬಂದಿದೆ ಅಲ್ವಾ ಸ್ಟೇಟ್ಸು, ಟ್ರಾನ್ಸಿಷನ್ ಸ್ಟೇಟು, ಒಂದೊಂದು ಪೇರಿಗೆ 2 ಸ್ಟೇಟ್ಸ್ ಬಂದಿದೆ ಅಲ್ವಾ. ಈ ಸ್ಟೇಟ್ಸು ಆಲ್ರೆಡಿ ಕ್ರಾಸ್ ಮಾರ್ಕ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು, ಡಿಸ್ಟಿಂಗ್ವಿಷಬಲ್ ಆಗಿದೆಯಾ ಅಂತ. B, A ಅಂದರೆ ನೋಡಿ ಇಲ್ಲಿ B, A ಡಿಸ್ಟಿಂಗ್ವಿಷಬಲ್ ಆಗಿದೆಯಾ? ನೋ, ಆಗಿಲ್ಲ. A, C ಆಗಿದೆಯಾ? ನೋ, ಆಗಿಲ್ಲ. ನೆಕ್ಸ್ಟು B, D ಆಗಿದೆಯಾ? B, D ಎಲ್ಲಿದೆ ನೋಡಿ, ಇಲ್ಲಿ B, D ಆಗಿದೆ ಅಲ್ವಾ. ಸೊ ಆಗಿದೆ ಇದು. ನೆಕ್ಸ್ಟು ಎರಡರಲ್ಲಿ ಒಂದು ಸ್ಟೇಟ್ ಆದರೂ ಸಾಕು, ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ನೋಡಿ A, D ಆಗಿದೆ. ಸೊ ಇವೆರಡು ಸ್ಟೇಟ್ಸ್ನು ನಾವು ಡಿಸ್ಟಿಂಗ್ವಿಷಬಲ್ ಅಂತ ಕನ್ಸಿಡರ್ ಮಾಡ್ತೀವಿ ಇನ್ ದ ಫಸ್ಟ್ ಇಟರೇಷನ್. ಸೊ ಏನಾಗುತ್ತೆ? A, C ಎಲ್ಲಿದೆ? ಇದಕ್ಕೆ ಡಬಲ್ ಕ್ರಾಸ್ ಹಾಕಿ ಆ್ಯಂಡ್ B, C. ಓಕೆನಾ. ನೆಕ್ಸ್ಟ್ ಇವಾಗ ಮಿಕ್ಕಿರೋ ಸ್ಟೇಟ್ ಯಾವುದಿದೆ ಅದನ್ನು ಸೆಕೆಂಡ್ ಇಟರೇಷನ್ಗೆ ಬರ್ಕೋಬೇಕು. ದಟ್ ಈಸ್ A, B. ಓಕೆನಾ. ಆನ್ ಇನ್ಪುಟ್ A ಎಲ್ಲಿಗೆ ಹೋಗುತ್ತೆ? B, Aಗೆ ಹೋಗುತ್ತೆ. ನೆಕ್ಸ್ಟು ಆನ್ ಇನ್ಪುಟ್ B, A, Cಗೆ ಹೋಗುತ್ತೆ. ಇವಾಗ ಇವೆರಡರಲ್ಲಿ ಚೆಕ್ ಮಾಡಬೇಕು. ಓಕೆನಾ. B, A ನೋಡಿ, B, A ಇಟ್ ಈಸ್ ಡಿಸ್ಟಿಂಗ್ವಿಷಬಲ್ ಅನ್ನೋ ಇಲ್ಲ. A, C ಡಿಸ್ಟಿಂಗ್ವಿಷಬಲ್ಲ? ಎಸ್, ಡಿಸ್ಟಿಂಗ್ವಿಷಬಲ್ ಇದೆ. ಓಕೆನಾ. ಸೊ ಇಲ್ಲಿಗೆ ಎಲ್ಲ ಸ್ಟೇಟ್ಸನ್ನು ಕೂಡ ಡಿಸ್ಟಿಂಗ್ವಿಷಬಲ್ ಆಯಿತಾ. ಇವಾಗ ಇಷ್ಟು ಸ್ಟೇಟ್ಸಿಗೆ ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರಿಬೇಕಾಗತ್ತೆ. ಓಕೆನಾ.
ಯಾವುದೇ ಸ್ಟೇಟ್ಸ್ ಇದೆ? ಎ, ಬಿ, ಸಿ ಆ್ಯಂಡ್ ಡಿ. ಓಕೆನಾ? ಎ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? ಬಿಗೆ ಹೋಗಿದೆ. ಎ ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? ಎಗೆ ಹೋಗಿದೆ, ಅಂದರೆ ಸೆಲ್ಫ್. ಬಿ ಆನ್ ಇನ್ಪುಟ್ ಎಗೆ ಹೋಗಿದೆ. ಬಿ ಆನ್ ಇನ್ಪುಟ್ ಬಿ ಸಿಗೆ ಹೋಗಿದೆ. ಸಿ ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ. ಸಿ ಆನ್ ಇನ್ಪುಟ್ ಬಿ ಬಿಗೆ ಹೋಗಿದೆ. ನೆಕ್ಸ್ಟು ಡಿ ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ, ಅಂದರೆ ಸೆಲ್ಫ್. ಡಿ ಆನ್ ಇನ್ಪುಟ್ ಬಿ ಎಗೆ ಹೋಗಿದೆ. ಓಕೆನಾ? ಡಿ ಈಸ್ ದ ಫೈನಲ್ ಸ್ಟೇಟ್. ಇಲ್ಲಿ ನೋಡಿ, ಇನಿಷಿಯಲಲ್ಲಿ ಎಷ್ಟು ಸ್ಟೇಟ್ಸ್ ಇತ್ತು? 1 2 3 4 5 6 7 8 ಸ್ಟೇಟ್ ಇತ್ತು. ಫಸ್ಟ್ ಎಲಿಮಿನೇಟ್ ಮಾಡಿದಾಗಲೇ 4 ಸ್ಟೇಟ್ ಹೋಗಿ ಇನ್ನು ಮಿಕ್ಕಿರೋದು 4 ಸ್ಟೇಟು. ಈ ಇಟರೇಷನಲ್ಲಿ ಈ ಕ್ವೆಶನಲ್ಲಿ ಯಾವುದೂ ಕೂಡ ಡಿಸ್ಟಿಂಗ್ವಿಷಬಲ್ ಆಗಿ, ಅಂದರೆ ಇಂಡಿಸ್ಟಿಂಗ್ವಿಷಬಲ್ ಆಗಿ ಉಳ್ಕೊಂಡಿಲ್ಲ. ಓಕೆನಾ? ಸೊ ಇದರಲ್ಲಿ ಟೋಟಲ್ ಇಷ್ಟು 4 ಸ್ಟೇಟ್ಸು ಲಾಸ್ಟಲ್ಲಿ ಮಿಕ್ಕೊಳ್ಳುತ್ತೆ. ಇಫ್ ಏನಾದರೂ ಇಲ್ಲಿ ಸ್ಟೇಟ್ಸ್ ಏನಾದರೂ ಮಿಕ್ಕಿದ್ರೆ ಆ ಸ್ಟೇಟ್ನ ಯಾವ ಸ್ಟೇಟ್ ಮಿಕ್ಕಿರುತ್ತೆ ಅದನ್ನು ಒಂದೇ ಸ್ಟೇಟಾಗಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇದು ಪ್ರೀವಿಯಸ್ ಇಯರಲ್ಲಿ ಬಂದಿರುವಂತಹ ಕ್ವೆಶನ್ನು. ಈ ಕ್ವೆಶನಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ನಮ್ಮ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.